ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನಮ್ಮ ಮನೆ ವ್ಲಾಗ್ಸ್ ಇವತ್ತೇನು ಸ್ಪೆಷಲ್ ಅಂದರೆ ನಾವು ನಮ್ಮ ಮನೇಲಿ ಪೊಟ್ಯಾಟೊ ಫಿಂಗರ್ ಫ್ರೈಸ್ ಮಾಡಿದ್ದೀವಿ. ಅದು ಏನಕ್ಕೆ ಮಾಡಿರೋದು ಅಂದರೆ ಲಾಸ್ಟ್ ನಿಮಗೆ ಗೊತ್ತಾಗುತ್ತೆ. ಅದನ್ನು ಹೇಗೆ ಮಾಡ್ತೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಂಡು ಹೋಗ್ತೀವಿ. ನೆಕ್ಸ್ಟು ಮತ್ತೆ ಮಕ್ಳಿಗೂ ಅಮ್ಮಂಗೂ ಕೇಳಿದ್ವಿ ಪೊಟ್ಯಾಟೊ ಫಿಂಗರ್ ಫ್ರೈಸ್ ಮಾಡ್ತೀವಿ ಅಂತ. ಅವ್ರು ಓಕೆ ಅಂತ ಹೇಳಿದ್ರು. ನೆಕ್ಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆನ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ ಚೆನ್ನಾಗೆ. ವಾಶ್ ಮಾಡಿಕೊಂಡು 3 ವಿಷಲ್ ಅಥವಾ 4 ವಿಷಲ್ ಕೂಗಿಸ್ಕೊಳ್ಳಿ. 3 ವಿಷಲ್ ಅಥವಾ 4 ವಿಷಲ್ ಚೆನ್ನಾಗಿ ಕೂಗಿದಾಗ ಅದು ಚೆನ್ನಾಗಿ ಬೇಯಬೇಕು. ಇವಾಗ ನಾವು ಆಲೂಗೆಡ್ಡೆ ಪಲ್ಯ ಮಾಡ್ತೀವಲ್ವಾ, ಆ ಥರ ಸಾಫ್ಟಾಗಿ ಬೆಂದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಯಾಕಂದರೆ ಅದು ಫಿಂಗರ್ ಥರ ಶೇಪ್ ಕೊಡಬೇಕಲ್ಲ, ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ಶೇಪ್ ಕೊಡ್ಬೋದು. ಸಾಲ್ಟು ನೀರು ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೊಳ್ಳಿ. 3 ಅಥವಾ 4 ಒಂದೊಂದು. ಇದು ನಾವು ಬೇಬಿ ಪೊಟ್ಯಾಟೊ ಹಾಕ್ಕೊಂಡಿದ್ದೀವಿ. ಬೇಬಿ ಪೊಟ್ಯಾಟೊ ಹಾಕ್ಕೊಂಡಿರೋದ್ರಿಂದ 3 ವಿಷಲ್ ಕೂಗಿಸ್ಕೊಂಡ್ವಿ ನಾವು. ಒಂದೊಂದು ದೊಡ್ಡದಿರುತ್ತಲ್ವಾ, ಅದೆಲ್ಲ 3 ವಿಷಲಿಗೆ ಕೂಗಿಸಿದ್ರು ಬೆಂದಿರಲ್ಲ. ಸೊ ಅದಕ್ಕೇ ನಿಮ್ಮ ಆಲೂಗೆಡ್ಡೆ ಯಾವ ಥರ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ಕಾರ್ನ್ಫ್ಲೋರು, ಚಿಲ್ಲಿ ಫ್ಲೇಕ್ಸು, ಆರೋಗ್ಯನೋ, ಆಮೇಲೆ ಕೊತ್ತಂಬರಿ ಸೊಪ್ಪು 4 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಆಲೂಗೆಡ್ಡೆ ಬೆಂದಿರುತ್ತಲ್ಲ, ಆ ಸಿಪ್ಪೆನೆಲ್ಲ ಪೀಲ್ ಆಫ್ ಮಾಡಬೇಕು. ಪೀಲ್ ಮಾಡಿ ಸಿಪ್ಪೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಅದು ಫುಲ್ಲು ನಾನು ಹೇಳಿದ್ನಲ್ಲ, ಸಾಫ್ಟ್ ಅಂದರೆ ಸಾಫ್ಟಾಗೇ ಇರಬೇಕು ಅದು ಆಲೂಗೆಡ್ಡೆ. ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ನಾನು ತೋರಿಸಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಸ್ಪೂನಲ್ಲಿ ಅಂದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ವಲ್ಲ. ಕೈಯಲ್ಲೇ ಸಾಲ್ಟ್ ಎಲ್ಲ ಹಾಕ್ಕೊಂಡು ಕೈಯೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೈಯಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಪೂನಲ್ಲೇ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾವು ಕೈಯಲ್ಲೇ ಮಾಡೋದು. ಕೈಯಲ್ಲಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ನೀಟಾಗಿ ಎಲ್ಲ ಬ್ಲೆಂಡ್ ಆಗುತ್ತಲ್ಲ, ನೀಟಾಗಿ ಮಿಕ್ಸ್ ಆಗಿರುತ್ತಲ್ಲ, ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇದೆಲ್ಲ ಸ್ವಲ್ಪ ಹೊತ್ತು ಇವಾಗೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಸ್ವಲ್ಪ ಹೊತ್ತು ಅದನ್ನು ಬಿಟ್ಟು ಅದೆಲ್ಲ ಸ್ವಲ್ಪ ಎಲ್ಲ ಇದಾಗಿರುತ್ತಲ್ಲ, ಬ್ಲೆಂಡ್ ಆಗಿರುತ್ತಲ್ಲ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು ಅದೆಲ್ಲ ಫ್ರೈಸ್ ಎಲ್ಲ ಆಲೂಗೆಡ್ಡೆ ಮಿಕ್ಸ್ ಮಾಡ್ಕೊಂಡಿರೋದನ್ನ ಫಿಂಗರ್ ಥರ ಈ ಶೇಪಲ್ಲಿ ನಾವು ತೋರಿಸ್ತಿದ್ದೀವಲ್ಲ ಆ ಶೇಪಲ್ಲಿ ನೀವು ಮಾಡ್ಕೋಬೇಕು. ಮಾಡಿಕೊಂಡು ನೆಕ್ಸ್ಟು ಇವಾಗ ನಾವು ಎಣ್ಣೆ ಇಟ್ಟಿದ್ದೀವಲ್ಲ, ಎಣ್ಣೆ ಇಟ್ಟು ಕಾಯ್ದ ಮೇಲೆ ನೀವು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಬೋಂಡ ಎಲ್ಲ ಮಾಡಿರ್ತೀರಲ್ಲ, ಗೊತ್ತಿರುತ್ತೆ. ಅದೇ ಥರ ಫ್ರೈಡ್ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾವೆಲ್ಲ ಹಂಗೇನೆ ಇವಾಗ ಅದು ಫ್ರೈಡ್ ಮಾಡ್ತಾನೆ ಖಾಲಿ ಆಗೋಯ್ತು. ಆ ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಈ ಪೊಟ್ಯಾಟೊ ಫಿಂಗರ್ ಫ್ರೈಸ್ ಮಾಡಿದ್ದು ಏನು ಸ್ಪೆಷಲ್ ಅಂದರೆ ಅವತ್ತು ನನ್ನ ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಮಾಡಿದ್ವಿ. ನಮ್ಮ ಮನೇಲಿ ಯಾರದೇ ಬರ್ತಡೇ ಆದರೂ ಏನಾದರೂ ಸ್ಪೆಷಲ್ ಮಾಡ್ತೀವಿ. ನಾನ್ ವೆಜ್ಜು ಅಥವಾ ವೆಜ್ಜಲ್ಲಿ ಏನಾದರೂ ಸ್ಪೆಷಲ್ ಮಾಡ್ತೀವಿ. ಬಟ್ ನಾನು ಈ ವರ್ಷ ನಾನು ಹೇಳ್ಕೊಂಡಿರಲಿಲ್ಲ, ನಮ್ಮ ಅತ್ತೆಗೂ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಯಾರದೇ ಬರ್ಡೇ ಆದರೂ ಏನಾದರೂ ಸ್ಪೆಷಲ್ ಮಾಡಿರಿ ಅಂತ ಹೇಳ್ತಾರೆ. ಬಟ್ ಈ ಸತಿ ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೇನೆ ಅವ್ರಿಗೆ ಗೊತ್ತೇ ಇಲ್ಲ. ಕೇಕ್ ತಂದಾಗಲೇ ಗೊತ್ತಾಗಿದ್ದು ಅವರಿಗೆ ಬರ್ಡೇ ಅಂತ. ನನಗೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ ಬರ್ಡೇ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ನಾನು ಹೇಳಿರಲಿಲ್ಲ ಯಾರಿಗೂ. ಆದರೆ ನಮ್ಮ ಹಸ್ಬೆಂಡಿಗೆ, ಏಮೋ ಅವ್ರಿಗೆಲ್ಲ ಗೊತ್ತಿತ್ತು. ನಮ್ಮ ಅತ್ತೆಗೆ ಗೊತ್ತಿರಲಿಲ್ಲ ಅಷ್ಟೇ. ಆಮೇಲೆ ಮಕ್ಕಳು ನಾನು ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಬ್ಬರು ಜಗಳ ಮಾಡ್ತಿದ್ರು. ಆಮೇಲೆ ಇಬ್ಬರೂ ಕೈ ಇಟ್ಕೊಂಡು 3 ಜನನೂ ಕಟ್ ಮಾಡಿದ್ವಿ. ನೋಡ್ರಿ, ಇಬ್ಬರು ಕೇಕ್ ನನಗೂ ತಿನ್ನಿಸ್ಲಿಲ್ಲ, ಅವರು ತಿನ್ನಿಸ್ಕೊಳ್ತಿಲ್ಲ. ಅವರೇ ಫಸ್ಟು ತಿನ್ನೋಕ್ಕೆ ಹೋದ್ರು ಮುಂದೆ. ಆಮೇಲೆ ನೆಕ್ಸ್ಟ್ ನಾನೇ ಕಟ್ ಮಾಡಿ ಇಬ್ರಿಗೂ ಕೇಕ್ ತಿನ್ನಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ನಮ್ಮ ಹಸ್ಬೆಂಡ್ ಬಂದರು. ಅವ್ರಿಗೆ ತಿನ್ನಿಸಿ ನನ್ನ ಮಗ ತಿನ್ನಿಸ್ತಾ ಇದ್ದಾನೆ ನೋಡಿ ನನಗೆ. ನನ್ನ ಕೈಲಿರೋದನ್ನ ನನಗೆ ತಿನ್ನಿಸ್ತಿದ್ದಾನೆ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದರು. ನಮ್ಮ ಹಸ್ಬೆಂಡಿಗೆ ತಿನ್ನಿಸಿ ಆಮೇಲೆ ಅವ್ರು ನಂಗೆ ತಿನ್ನಿಸಿದ್ರೆ, ಮಾಮೂಲಿ ಅಂದರೆ ಹಿಂಗೆ ತಾನೇ ಬರ್ಡೇ ಅಂದರೆ ಒಬ್ರಿಗೊಬ್ರು ಕೇಕ್ ತಿನ್ನಿಸ್ಕೊಳ್ಳೋದು. ನಮ್ಮ ಮನೇಲೂ ಅದೇ ಥರ ಸೇಮ್. ಕೇಕ್ ಕಟ್ಟಿಂಗ್ ಆದಮೇಲೆ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ಅವನೇ ಆ ಚಾಕುನೇ ಇದು ಮಾಡ್ಕೊಂಡು ನೆಕ್ತಾವ್ ನೋಡ್ರಿ ನಮ್ಮ ಚಿಕ್ಕ ಪಾಪು, ತರಲೆ ಸುಬ್ಬ. ಆಮೇಲೆ ನಮ್ಮ ಅತ್ತೆ ಬಂದರು. ನಮ್ಮ ಅತ್ತೆಗೆ ತಿನ್ನಿಸ್ದೆ, ನಮ್ಮ ಅತ್ತೆ ನನಗೆ ತಿನ್ನಿಸಿದ್ರು. ಅವ್ರಿಗೆ ಆ್ಯಕ್ಚುಲಿ ಅವರು ರೆಡಿ ಆಗಿಲ್ಲ ಈ ಸತಿ, ಯಾಕಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೇ ಹೆಂಗಿದೀವೋ ಹಂಗಂಗೇನೆ ವಿಡಿಯೋ ಮಾಡಿದ್ದೀವಿ ಈ ಸತಿ. ಅದೇ ನಮ್ಮ ಅತ್ತೆ ಇಲ್ಲಾಂದರೆ ರೆಡಿ ಆಗು ಆ ಥರ ಎಲ್ಲ ಹೇಳೋರು. ಈ ಸತಿ ಗೊತ್ತಿರಲಿಲ್ವಲ್ಲ ಅವರಿಗೆ, ಅದಕ್ಕೇ ಹೆಂಗಿದೀವೋ ಹಂಗೆ ಕೇಕ್ ಕಟ್ ಮಾಡಿದ್ದೀವಿ. ಆಮೇಲೆ ಅವ್ನು ಬಂದು ನನ್ನ ಮಗ ಎಲ್ಲಿ ನೋಡಿದ್ನೋ ಗೊತ್ತಿಲ್ಲ, ಮಗುಗೆ ಕೇಕ್ ಹಚ್ಚಕ್ಕೆ ಬಂದಿದ್ದ. ಎಲ್ಲಿ ನೋಡಿದ್ನ ಅಂತ ನನಗೂ ಗೊತ್ತಿಲ್ಲ, ನನಗೆ ಶಾಕು. ಆಮೇಲೆ ಗಿರಿಯಣ್ಣ ಬಂದರು. ಗಿರಿಯಣ್ಣನೂ ಕೇಕ್ ತಿನ್ನಿಸಿದ್ರು. ಲತಮ್ಮ ಬಂದಿದ್ರು, ಬಟ್ ಅಂದರೆ ಅವರು ಈಚೆ ಕಡೆ ಕೂತಿದ್ರು, ಬರಲಿಲ್ಲ ಒಳಗಡೆ ಅವರು.
ನೈಟಿ ಹಾಕೊಂಡಿದ್ರು ಅಂತ ಬಂದಿಲ್ಲ. ಈ ಥರ ಸೆಲೆಬ್ರೇಟ್ ಆಯಿತು ನನ್ನ ಬರ್ಡೇ ಈ ಸತಿ. ಆಮೇಲೆ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಕೇಕ್ ಫುಲ್ ಎಲ್ಲರಿಗೂ ಒಬ್ರಿಗೊಬ್ರು ತಿನ್ಸಿದ್ಮೇಲೆ ಕೇಕು ಮತ್ತು ಪೊಟ್ಯಾಟೊ ಫಿಂಗರ್ ಫ್ರೈಸ್ ಅದೇ ತಿಂದು ಹೊಟ್ಟೆ ತುಂಬೋಯ್ತು. ಆಮೇಲೆ ಹೊಟ್ಟೆ ತುಂಬಿದ್ಮೇಲೆ ಇನ್ನೇನು ಮಾಡೋದು, ಸ್ವಲ್ಪ ರೈಸ್ ಮಾಡಿದ್ವಲ್ಲ, ಮುದ್ದೆ ನಾವು ಅತ್ತೆ ಮುದ್ದೆ ಬೇಕು, ಆ ಮುದ್ದೆ ರೈಸು ಸಾಂಬಾರಿತ್ತು, ಸ್ವಲ್ಪ ತಿನ್ಕೊಂಡು ಮಲ್ಕೊಂಡ್ವಿ. ಇಷ್ಟೇ ಯಾವತ್ತಿನ ಸ್ಪೆಷಲು. ಥ್ಯಾಂಕ್ ಯು ಫಾರ್ ವಾಚಿಂಗ್.